ನೀವು ಇದುವರೆಗೂ ಸಹ ಪ್ರಜ್ವಲ್ ಹೆಸರನ್ನು ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗಾಗ್ಲಿ ಮತ ಹಾಕಿ ಅಂತನಾಗ್ಲಿ ಜೆಡಿಎಸ್ ನಾವು ಜೊತೆ ಎಲ್ಲೂ ಸಹ ನೀವು ಮಾತನ್ನು ಹೇಳೋದಿಲ್ಲ. ನಾನು ನಿಮ್ಮೆಲ್ಲರಿಗೂ ಒಂದನ್ನು ಕ್ಲಿಯರ್ ಮಾಡ್ತೀನಿ. ಮೋದಿ ಅವರ ಒಂದು ಫೇಸ್ ಕ್ಯಾಪ್ ಅನ್ನ ಕೊಟ್ಟಿದ್ದೀವಿ. ಪ್ರತಿಯೊಬ್ರು ಕೂಡ ನಾನು ಮೋದಿ ಅಂತ ಕೆಲಸ ಮಾಡಬೇಕಾದ್ರೆ ಇಲ್ಲಿ ವ್ಯಕ್ತಿ ಬರೋದಿಲ್ಲ. ಮುಂಚೆನೆ ಹೇಳಿದೆ, ವ್ಯಕ್ತಿಗಿಂತ ನಮಗ್ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ. ವ್ಯಕ್ತಿ ಆದ್ಮೇಲೆ ನಮ್ಮ ಮೈತ್ರಿಕೂಟ, ಅದಾದ್ಮೇಲೆ ನಮ್ಮ ಪಕ್ಷ, ಅದಾದ್ಮೇಲೆ ನಮಗ್ ದೇಶ. ಅಂದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗ್ ಕ್ಯಾಪ್ ಹೋಗ್ತಾ ಆಗ್ತಾ ಆಗ್ತಾ ದೇಶ ಫಸ್ಟ್ ಒಂದು ಬರುತ್ತೆ. ದೇಶ ಮೊದಲು ಅಂತ ಹೇಳಿದ್ಮೇಲೆ ಇದು ಯಾವುದಕ್ಕೂ ಪ್ರಶ್ನೆ ಬರೋದಿಲ್ಲ. ನಾವು ಪ್ರಾಮಾಣಿಕವಾಗಿ ಬೂತ್ ಮಟ್ಟದಿಂದ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಲ್ಲಿ ಇಲ್ಲೆಲ್ಲಿ ಓಡಾಡ್ತಿದ್ದಾರೆ ಪಾಪ ಎಲ್ಲ ಲೀಡರ್ಗಳು. ಅವ್ರು ಯಾರನ್ನೂ ತಪ್ಪು ಅಂತ ಹೇಳಲ್ಲ. ಬೂತ್ಗೆ ಇಳಿದಿ ಮತದಾರನ್ ತಲುಪಂತ ಕೆಲಸ ಇಲ್ಲಿ ತನಕ ಯಾರು ಮಾಡಿಲ್ಲ. ಎಲ್ಲ ಅಭ್ಯರ್ಥಿ ಸಮೇತವಾಗಿ ಲೀಡರ್ಗಳು ಭೇಟಿ ಮಾಡ್ತಿದ್ದಾರೆ. ಆದ್ರೆ ನಾನು ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ, ಪ್ರತಿಷ್ಠೆ ಆಗಿ ತಗೊಂಡಿದ್ದೀನಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗೆ ಕಾಂಗ್ರೆಸ್ಗಿಂತ ಏನು ಮತ ಬರುತ್ತೆ, ಅವ್ರಿಗೇನು ಲೀಡ್ ಬರುತ್ತೆ, ಅದಕ್ಕಿಂತ ಒಂದು ಮತ ಹೆಚ್ಚನ್ನ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕಾರ್ಯಕರ್ತರು ಸೇರಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಾನದಂಡ ಏನು ಅಂತ ಹೇಳಿದ್ರೆ 6 ಬಾರಿ ಶಾಸಕರು, ಅವ್ರ ಸ್ವಕ್ಷೇತ್ರ, ಗಟ್ಟಿಯಾದ ಕ್ಷೇತ್ರ, ಅವ್ರ ತಂದೆ ಶಾಸಕರಾಗಿದ್ದಂಥವ್ರು, ಅವ್ರ ಕ್ಷೇತ್ರ, ಅಲ್ಲಿಗೆ ಏನ್ ಬರುತ್ತೆ ಅದು ಮಾನದಂಡ ಆಗಿರ್ಬೇಕು. ಅವ್ರು ಏನ್ ಲೀಡ್ ತಗೊಳ್ತಾರೆ ಅದಕ್ಕಿಂತ ಒಂದು ಲೀಡ್ ಜಾಸ್ತಿ ಕೊಟ್ರೆ ಹಾಸನಲ್ಲಿ ಕೂಡ ಅವ್ರಿಗೆ ಹೆಚ್ಚು ಶಕ್ತಿ ಇದೆ ಅಂತ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು, ಈ ಬಾರಿ ಒಳನರಸೀಪುರದಲ್ಲಿ NDA ಅಭ್ಯರ್ಥಿ ಎಷ್ಟು ಓಟ್ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ನಾವು ಜಾಸ್ತಿ ಕೊಡುವಂತ ಕೆಲಸ NDA ಅಭ್ಯರ್ಥಿಗೆ ಮಾಡ್ತೀವಿ. ಮಾನದಂಡ ಕ್ಲಿಯರ್. ಇಬ್ರು ಸೇರಿ ಸರ್, ನಾವು ಈಗೆಲ್ಲ ಒಂದಲ್ಲ, ನೀವೇ ಹೇಳಿದಿರಲ್ಲ NDA ಮೈತ್ರಿಕೂಟ ಅಂದ್ಮೇಲೆ ಒಂದೇನೆ, ನಾವೆಲ್ಲ ಸೇರಿ ಸರ್. ನಾನೀಗ ಸೋತಿರೋನು, ಗೆದ್ದಿರೋ ಶಾಸಕರು ಅವ್ರ ಜೊತೆ ಇದ್ದಾರೆ. ನಾನು ಶ್ರಮ ಹಾಕ್ಬೋದು ಹೊರತು ಶಕ್ತಿ ಎಲ್ಲ ಅವ್ರ ಹತ್ರ ಇದೆ. ನಾನು ಸೋಲ್ಸಿರೋ ಅಂಥದ್ದು. ಹಾಗಾಗಿ ನಾನು ಇದರಲ್ಲಿ ಏನೂ ಇಲ್ಲ. ನಮ್ಮ ಶ್ರಮ ಏನಿರುತ್ತೆ ಪ್ರಾಮಾಣಿಕವಾಗಿ ಇಲ್ಲಿ ತನಕ ಅವ್ರ ಪಕ್ಷದ ಯಾವ ನಾಯಕರು ಕೂಡ ಬೂತಿಗೆ ಹೋಗೋಂಥ ಕೆಲಸ ಮಾಡಿಲ್ಲ. ಆದ್ರೆ ನಾನು ಬೂತ್ಗೆ ಹೋಗೋಂಥ ಕೆಲಸ ಮಾಡಿದ್ದೀನಿ. ಇದ್ರಲ್ಲಿ ನನ್ನ ಬದ್ಧತೆ ಏನು ಅಂತ ತೋರಿಸುತ್ತೆ. ನಮ್ಮ ಪ್ರತಿಷ್ಠೆ ಆಗಿ ತೆಗೆದುಕೊಂಡಿದ್ದೀವಿ. ಒಳನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ಗಿಂತ ಎಷ್ಟು ಲೀಡ್ ಜಾಸ್ತಿ ತಗೊಳ್ತಾರೆ ಅದಕ್ಕಿಂತ ಒಂದು ಮತ ಹಾಸನಲ್ಲಿ ಕೊಟ್ಟು ನಮ್ಮ ಗೌರವವನ್ನು ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಾನು ಹೇಳ್ತಾ ಇರೋದು, ಮೋದಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ NDA ಕೂಟಕ್ಕೆ ಹಾಕ್ಬೇಕು ಅನ್ನೋದು ಮತದಾರರು ಬುದ್ಧಿವಂತರಿದ್ದಾರೆ, ಅವರು ತಿಳುವಳಿಕೆ ಅಂತರಿದ್ದಾರೆ. ಹಾಸನ ಎಜುಕೇಟೆಡ್ ಜನರಿರೋಂಥ ಕ್ಷೇತ್ರ ಮತ್ತು ಪ್ರಬುದ್ಧರಿರೋಂಥ ಕ್ಷೇತ್ರ. ಹಾಗಾಗಿ ಹೆಚ್ಚು ಅದ್ರ ಬಗ್ಗೆ ನಾವು ಚರ್ಚೆ ಮಾಡದೆ ನಮ್ಮ NDA ಅಭ್ಯರ್ಥಿಗೆ ಒಳನರಸೀಪುರ ಕ್ಷೇತ್ರಕ್ಕಿಂತ ಹೆಚ್ಚು ಮತವನ್ನ ಕೊಡುವಂತ ಕೆಲಸ. ಬಿಜೆಪಿಗೆ ಅಂತ ಕೇಳಿದೆ, ಬಿಜೆಪಿ ಅಂತ ಹೇಳಿ. ನನ್ ನಿಮ್ಗೆ ಒಂದ್ ಮಾಹಿತಿ ಇರ್ಲಿ, ನಾನು ಎಲ್ಲೂ ಪ್ರೆಸ್ ಮೀಟ್ ಮಾಡಲ್ಲ, ನಾನು ಎಲ್ಲೂ ಭಾಷಣ ಮಾಡೋದಿಲ್ಲ. ನಂದೇನಿದ್ರು ಸಂಘಟನಾತ್ಮಕವಾದಂತ ಕೆಲಸ ಮಾಡೋಂಥದ್ದು. ನಮ್ಮ ರಾಜ್ಯದ ನಾಯಕರು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.